ಲೋ ಆ ಕಾಯಿನ್ ತಗೊಂಡು ಇಟ್ಕೊಬಿಡು. ದೆವ್ವ ಅಂತೆ. ಏಯ್ ನಿನ್ಗೆ ಅಷ್ಟೇ ಹೇಳಿದ್ ಏನು ನಂಬಿಕೆ ಬರ್ಲಿಲ್ವಾ? ಏನು ನಂಬಿಕೆನಾ? ಇದು ಬರಲಿಲ್ಲ. ದೆವ್ವ ಅಂತ ದೆವ್ವ. ಏಯ್ ನಿಮ್ಗೆ ಒಂದು ದಿವಸ ಹೊಡೆದ್ರೆ ಕೆಳಗಡೆ ಇರೋದು ಎರಡೂ ಉದ್ರೋಗ್ಬಿಡ್ಬೇಕಣ. ಸರಿ ಟೈಮ್ ಆಯಿತು, ಮನೆಗೆ ಬಾ. ಏನು ಬೆಳಗ್ಗೆ ಬಂದ್ಬಿಟ್ಟಿದ್ಯಾ? ಪ್ರಸಾದ, ನಿನ್ನ ಜೊತೆ ಏನೋ ಮಾತಾಡಬೇಕು ಬಾ. ಏನಾಯ್ತು ಪ್ರಸಾದ? ಬೆಳಗ್ಗೆ 4 ಗಂಟೆಗೆ ನಮ್ಮ ಮನೆಯವರು ಬಸ್ಸಲ್ಲಿ ಊರಿಂದ ಪಾರ್ಸಲ್ ಕಟ್ಸೋರು ಹೋಗಿ ತಗೊಂಬ ಅಂತ ಇದ್ರು. ಹೋಗ್ತಾ ಇದ್ದೆ, ಆಗ ಆ ಕೊನೆಗೆ ಇಳಿದು ಕೆಳಗಡೆ ಬರಬೇಕಾದ್ರೆ ನೀನಾ? ನಿಮ್ಮ ಮಕ್ಕಿಷ್ಟು ಇಷ್ಟೊತ್ತಿಗೆ ಇಲ್ಲೇ ನಾವು ಮಾಡ್ತಾ ಇದೆಯಾ? ಅಣ್ಣ, ನಾನು ಹಾಲು ತೊಗೊಂಬರಕ್ಕೆ ಬಂದೆ ಅಣ್ಣ. ಹಾಲು ತಗೊಂಬರಕ್ಕ? ಅದು ಇಷ್ಟೊತ್ತಲ್ಲಿ? ಇಲ್ಲಿ ದೂರ ಏರಿಯಾದಲ್ಲಿ ಅಂಗಡಿ ಎಲ್ಲೂ ತೆಗ್ದಿರಲಿಲ್ಲ ಅಣ್ಣ. ಹಾಂ ಸರಿ, ತಗೋ ಹೋಗು. ಅಣ್ಣ, ಒಂದು ವಿಷಯ ಹೇಳ್ತೀನಿ ಅಣ್ಣ. ಏನು? ನನಗೆಲ್ಲ ನೋಡಿದ್ರು ನಮ್ಮ ಅಮ್ಮನೇ ಕಾಣ್ತಿದ್ದಾರೆ ಅಣ್ಣ. ಅದು ರೀಸೆಂಟಾಗಿ ನಿಮ್ಮ ತಾಯಿಯವ್ರು ತೀರೋದ್ರಲ್ವಾ, ಅದಕ್ಕೆ ಹಂಗನ್ಸುತ್ತೆ ಅಷ್ಟೇ. ಸಮಾಧಾನ ಮಾಡ್ಕೊ ಅಣ್ಣ. ನನ್ನ ಕಣ್ಣಿಗೆ ನಮ್ಮಮ್ಮ ಕಾಣ್ತಾ ಇದ್ದಾರಣ್ಣ. ಏನೋ ತಿಕ್ಲಿಡ್ದಾಯ್ತು ಹೋಗೋಳೆ. ಲೇ ಒಂದು ಕೇಳ್ತೀನಿ, ಹೇಳ್ತೀಯ? ಹಾಂ. ಈ ಬದುಕಿರೋವಾಗಲೇ ಏನಾದ್ರು ಅಂದರೆ ಸತ್ ಮೇಲೆ ಹಿಡ್ಕೊಂತಾರೆ, ನಿಜ? ಅದೇ ಸತ್ತವ್ರನ್ನ ಏನಾದ್ರು ಅಂದರೆ ಹಿಡ್ಕೊಂತಾರ? ಹಿಡ್ಕೊಳದ ರೆಡಿ ಆಗ್ಬಿಡು. ಏಯ್, ಈ ಡರ್ಪು ಕಥೆಗಳೆಲ್ಲ ತಗೊಂಬಂದು ನನ್ನ ಹತ್ರ ಹೇಳ್ಬೇಡ. ಅವಳೆ ಸೆಡೆ ಥರ. ಅವ್ಳಿಗೆ ಯಾರೋ ಅವ್ರ ಅತ್ತೆ ಕಾಣಿಸಲ್ಲಂತೆ, ಅವ್ನಿಗೆ ಅವ್ರ ಅಮ್ಮ ಕಾಣಿಸ, ಅವ್ರ ಗಂಡನಿನ ಸಿಲ್ಸ್ಮಿತ ಕಾಣಿಸ್ತಾರ. ಏಯ್, ಏನೋ ನಡೆದಿದ್ದು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಹಿಂಗಾಡ್ತಿದ್ಯಾ? ಯಾವನ್ಗೆ ಹೇಳ್ತಿದ್ದೆ ಡರ್ಪುಕ್ ಅಂತ? ಇನ್ಯಾರು? ನೀನೇ ಅಲ್ವಾ ಈ ಡರ್ಪು ಕಥೆಗಳೆಲ್ಲ ತಗೊಂಬಂದು ಹೇಳ್ತಾರ? ನೀನು ಇನ್ಯಾರಿಗೆ ಹೇಳ್ಬೇಕಪ್ಪ? ಸರಿ ಇರಲ್ಲ, ಏನೋ ನಡೆದಿದ್ದು ಅಂತ ತಗೊಂಬಂದು ಹೇಳಿದ್ರೆ ನೀನ್ ಯಾಕೋ ಅವ್ರ ಎದ್ರಕೊಂಡು ಹರ್ಕೊಂತ ಇದ್ಯಾ? ಯಾವನ್ ಎದ್ರಕಂತ ಇರೋದು? ನಾನು ಧೈರ್ಯವಾಗಿರೋದಕ್ಕೆ ನಿನ್ನ ಹತ್ರ ಮಾತಾಡ್ತಾ ಇರೋದು ಇವಾಗ. ಸುಮ್ಮನೆ ಇರ್ಬಿಡು ಸತೀಶ. ಇನ್ನೊಂದ್ಸರಿ ಈ ಥರ ಕಿತ್ತೋಗಿರೋ ಕಥೆಗಳೆಲ್ಲ ನಮ್ಮ ಮನೆ ಹತ್ರ ತಗೊಂಬಂದು ಹೇಳ್ಬೇಡ, ಚೆನ್ನಾಗಿರಲ್ಲ. ಯಾವುದೋ ಸಡೆ ಕಥೆಗಳೆಲ್ಲ ತಗೊಂಬಂದು ಹೇಳ್ತಾರೆ. ಏಯ್ ನಿನಗೆ ಏನಾರು ಅಷ್ಟು ಅಕಸ್ಮಾತ್ ತಾಕತ್ತಿತ್ತು ಅಂದ್ರೆ ಏನಾರು ದಬಾಕ್ಬಿಟ್ಟು ಹೇಳು, ಅವಾಗ ಒಪ್ಕೊಂತೀನಿ ದಮ್ಮಿರವನು ಅಂತ. ಹರ್ಕೊಂಬೇಡ ಇಲ್ಲಿ. ಏನು ಮಾಡಬೇಕು? ಏಯ್, ನಿನಗೆ ನಿಜವಾಗ್ಲೂ ನರನೇ ಇದ್ರೆ ಊರಾಚೆ ಐತಲ್ಲ ಕೊನೆ ಮರ, ಮುಟ್ಬಿಟ್ಟು ಬರೋ ಸಾಕು. ಏಯ್ ಸಾಕು, ಸುಮ್ಮನಾಗ್ರೋ. ಪ್ರಸಾದೇ, ನಿಮ್ಗೆ ಗೊತ್ತಾಗಲ್ಲ, ಸುಮ್ರ ಮುಟ್ಲಿ ನೋಡೋಣ ಪ್ಲೀಸ್. ಇಲ್ಲೇ ಬಿಡ್ರೋ. ಲವ್, ನೀನು ಸುಮ್ರ ಹರ್ಕಂತವನಲ್ಲ, ಮುಟ್ ಬರ್ಲಿ ಫಸ್ಟ್ ನೋಡೋಣ. ಅವಾಗ ಮುಟ್ ಬಂದ್ರೆ ಏನೋ ಕೊಡ್ತೀಯಾ? ನನ್ನ ಅಕೌಂಟ್ ಬ್ಯಾಲೆನ್ಸ್ ಎಲ್ಲ ಖಾಲಿ ಆಗೋದ್ರೂ ಪರವಾಗಿಲ್ಲ, ಇಲ್ಲಿವರೆಗೂ ತುಂಬಿಸ್ಬಿಡ್ತೀನಿ. ನೀನು ಕೇಳಿದ್ನ ಮುಟ್ಟೋ ಫಸ್ಟು. ಮುಟ್ತೀನೋ? ಊರಾಚೆ ಕೊನೆ ಮರ ಅಂದರೆ ಯಾವುದೋ ಆಲದ ಮರ ಅಂದ. ತುಂಬ ವರ್ಷಗಳ ಮುಂಚೆ
ಇಲ್ಲಿ ಸುತ್ತಮುತ್ತ ಯಾರಿಗೆ ಆತ್ಮಗಳು ಹಿಡಿದ್ರು ಅವ್ರನ್ನ ಅಲ್ಲಿ ಕರ್ಕೊಂಡೋಗಿ ಅವ್ರ ಆತ್ಮ ಬಿಡಿಸಿ ಅವ್ರ ಕೂದಲಲ್ಲಿ ಅವ್ರ ಆತ್ಮನ ಬಂಧನ ಮಾಡಿ ಆ ಕೂದಲನ್ನ ಮರಕ್ಕೆ ಮೊಳೆ ಹೊಡಿತಾ ಇದ್ರಂತೆ. ಆದರೆ ಇದ್ದಕ್ಕಿದ್ದಂಗೆ ಒಂದಿನ ಆ ಮರದಲ್ಲಿ ಯಾವುದೇ ಕೂದಲು ಮೊಳೆ ಏನೂ ಇರಲಿಲ್ವಂತೆ. ಅಷ್ಟೇ ಯಾಕೆ ಒಂದೇ ಒಂದು ಎಲೆನೂ ಇರಲಿಲ್ವಂತೆ. ಆವತ್ತಿಂದ ಜನ ಆ ಕಡೆ ಹೋಗೋದನ್ನೇ ಕಮ್ಮಿ ಮಾಡಿದ್ರು. ಈಗಲೂ ಒಂದೊಂದು ಸರಿ ಒಬ್ಬೊಬ್ಬರೇ ಆ ಕಡೆ ದಾರಿಲಿ ಹೋಗ್ಬೇಕಾದ್ರೆ ಯಾರೋ ಆ ಕಡೆಯಿಂದ ಕರೆದಂಗಾಯ್ತು ಅಂತ ಹೇಳ್ದವ್ರವ್ರೆ. ಲೋ ಸತೀಶ, ಬೇಡ ಕಣೋ. ಲೇ ಮುಟ್ಬೇಡ ಕಣೋ ಸತೀಶ. ಲೋ ಬೇಡ ಕಣೋ. ಬೇಡ. ಲೋ ಲೋ ಮುಡ್ದ ಕಾಣಲೇ. ಲೋ ಅದು ಹೆಂಗೋ ಮುಟ್ತೆ. ಅದ ಹಂಗೆ ಭಯ ಆಗ್ಲಿಲ್ವ ನೀವು ಮುಟ್ಬೇಕಾರೆ? ಭಯ ಏನಿದ್ರು ಡರ್ಪುಕ್ ಆಗ್ಬೇಕು, ನನಗಲ್ಲ. ಹಲೋ, ಹಾಂ ಸರಿ, ಹಾಂ. ಲೋ ಈಗ ಹೆಂಗಿದ್ರು 6:30 ಅಂಗಡಿ ಹತ್ರ ಕೆಲಸ ಇದೆಯಂತೆ. ಅದನ್ನ ಮುಗಿಸ್ಕೊಂಡು ನಿಮ್ಮಿಬ್ರು ಮನೆಗೆ ಬಿಡ್ತೀವಿ 9:30 ಅಷ್ಟರಲ್ಲಿ. ಯಾರ್ಯಾರು ಬರ್ತೀರಪ್ಪ ಈಗ? ನಾನು ತಿನ್ಬಿಟ್ಟು ಮನೆಗೆ ಹೋಗ್ತೀನಪ್ಪ, ಬೇಕಾದ್ರೆ ನೀವಿಬ್ರು ಹೋಗಿ. ನಾನು ಬರ್ತೀನಿ. ಹಲೋ, ಅಂಗಡಿ ಕೆಲಸ ಮುಗೀತು, ಬರ್ತಾ ಇದೆ ಅಂತೇಳಿ. ಬರ್ತೀನ. ಅವನ ಹೇಗೋಗ್ಬಿಡ್ತಾ? ಅಲ್ಲ, ಅವನಿಗೇನು ಭಯ ಆಗ್ಲಿಲ್ವ? ಅಲ್ಲಿ ನಾವು ಅವತ್ತಿಂದ ಕೇಳ್ದಂಗೆ ದೆವ್ವ ಭೂತ ಇವ್ಯಾವೂ ಇಲ್ವಾ? ಅವತ್ತಿಂದ ನಾವು ಕೇಳಿರೋದು ಅವೆಲ್ಲ ಸುಳ್ಳೇನಾ? ಹಾಗಾದ್ರೆ ನಿಜವಾಗ್ಲೂ ಈ ದೆವ್ವ ಭೂತ ಇಲ್ಲ ಇಲ್ವಾ?